ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮಾಡು. ಸೊ ನಾನು ಚಾಯ ವರ್ಕ್ ಎಲ್ಲ ಮಾಡಿ ಆದಮೇಲೆ ಮಹಾನ್ವಿ ಸೈಕಲ್ ಕರ್ಕೊಂಡು ಹೋಗ್ಬೇಕು ಅಂತ ಕೂಗ್ತಿದ್ಲು. ಹಾಗೆ ಸೈಕಲಲ್ಲಿ ಒಂದು ರೌಂಡ್ ಹಾಕ್ಲಿಕ್ಕೆ ಹೋದ್ವಿ. ಸಾರಿ ಕೂಚಿ ಎಂತ ತಿಂಗ್ಲಿಂಗ್ ಬಿಡು. ಎಂತ ಕಾಯಿ. ಮಹಾನ್ವಿ ಆಟಾಡ್ಸೆಲ್ಲ ಆದಮೇಲೆ ದನಕ್ಕೆ ಹಸಿ ಹುಲ್ಲು ಇಡ್ಲಿಕ್ಕೆ ಹೋದೆ ನಾನು. ಹಸಿ ಹುಲ್ಲು ಬೆಳಗ್ಗೆ ಇಟ್ಟಿತ್ತು, ಸ್ವಲ್ಪ ಎಲ್ಲ ಅದರ ದಂಟುಗಳು ಬಾಕಿ ಇತ್ತು, ಹಾಗೆ ಪುನಃ ಹಾಕುವ ಅಂತೇಳಿ ಹೊರಟಿದ್ದೆ. ಈ ದನಕ್ಕೆ ಹಸಿ ಹುಲ್ಲು ಜಾಸ್ತಿ ತಿಂದರೆ ನೀರು ಮಾಡ್ತವೆ. ಅದಕ್ಕೋಸ್ಕರಕ್ಕೆ ಒಣಗಿನ ಹುಲ್ಲು ಹಾಕ್ತೇನೆ. ಅದಕ್ಕೆಲ್ಲ ಹುಲ್ಲು ಉಂಟು. ಬಾ 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 ಬಾ. ಬಾ ಟಾಟಾ. ಸೊ ಇವತ್ತು ಅಕ್ಕ ಏನೋ ತೊಂಡೆಕಾಯಿಲೇನೋ ರೆಸಿಪಿ ಮಾಡ್ತಾಳೆ ಅಂತ ಹೇಳಿ ಹೊರಟಿದ್ಲು. ಸಾಮಾನ್ಯ ಸಾಂಬಾರಿಗೆ ಏನೆಲ್ಲ ಬೇಕು ಅಂತ ಅದರ ಐಟಮ್ಸ್ ಹಾಕಿ ಅದಿಟ್ಕೊಂಡ್ಳು ಮಸಾಲ. ಅದಾದಮೇಲೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ತೊಂಡೆಕಾಯಿ ಹಾಕಿ ಅರ್ಧ ಮಸಾಲೆ ಎಲ್ಲ ಹಾಕಬೇಕು. ಹಾಕಿ ಉಪ್ಪು ಈಗಲೇ ಹಾಕಬೇಡಿ, ಸ್ವಲ್ಪ ಕುದಿ ಬಂದಾದಮೇಲೆ ಉಪ್ಪು ಚೂರು ಹಾಕಬೇಕು. ಅದು ಚೆನ್ನಾಗಿ ಕುದೀತಾ ಬಂದರೆ ಅದಾದಮೇಲೆ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿದ್ರೆ ಆಯಿತು. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಬೋದು. ಮಹಾನ್ವಿ ಚೂರು ಹಣ್ಣು ಬೇಕು ಅಂತ ಹೋಗ್ತಿದ್ಲು. ಹಾಗೆ ಅಮ್ಮ ಪೇರಳೆ ಕೊಯ್ಲಿಕ್ಕೆ ಕೊಟ್ಟಿದ್ದರು. ಅಮ್ಮನಿಗೆ ಮಹಾನ್ವಿ ಎತ್ತಿ ಕೊಯ್ಲಿಕ್ಕೆ ಆಗ್ತಿಲ್ಲ ಆಯಿತು. ಹಾಗೆ ನಾನು ಕೊಯ್ದು ಕೊಟ್ಟೆ. ಕಾಯಿ ಹಣ್ಣಾಗಿಲ್ಲ ಆಯಿತು. ಸೊ 2 ಪೇರಳೆ ಸಿಕ್ತು, ಅದನ್ನ ಕೊಯ್ದು ತಿಂತಾ ಇದ್ವಿ. ಸೂಪರ ಚಿನ್ನ. ಮಹಾನ್ವಿ ತೊಂಡೆಕಾಯಿ ಗ್ಯಾಸಲ್ಲಿ ಇದನ್ನು ಒಲೆಯಲ್ಲಿ ಇಟ್ವಿ, ಕುದಿ ಬರ್ತಾಯಿತ್ತು. ಅದಾದಮೇಲೆ ಅಕ್ಕ ಮಸಾಲೆ ಎಲ್ಲ ಹಾಕಿಟ್ಟಿದ್ಲು, ಒಣಗಿ ಮೀನು. ಅದನ್ನ ನಾನು ಫ್ರೈ ಮಾಡಿದೆ. ಅವಳು ಮಹಾನ್ವಿನ ಸ್ನಾನ ಮಾಡಿಸ್ತಾ ಇದ್ಲು, ಹಾಗೆ ನಾನು ಫ್ರೈ ಮಾಡಿದೆ. ಇದಕ್ಕೆ ಏನೆಲ್ಲ ಹಾಕಿದ್ದಾಳೆ ಅಂತ ಅವಳು ಹೇಳಿದ್ದು ನಾನು ಇದಕ್ಕೆ ಹಾಕ್ತೇನೆ. ಸೊ ನೋಡಿ. ಮೊಟ್ಟೆ ಹಾಕಿ ಮೆಣಸಿನ ಹುಡಿ, ಸಾಂಬಾರು ಹುಡಿ, ಸ್ವಲ್ಪ ಗರಂ ಮಸಾಲ, 5 ನಿಮಿಷ ಮಿಕ್ಸ್ ಮಾಡಿಟ್ಟೆ. ಟೇಸ್ಟ್ ಒಳ್ಳೆ ಇತ್ತು, ಮಾತ್ರ ಉಪ್ಪು ಜಾಸ್ತಿ ಇತ್ತು. ಒಣಗಿ ಮೀನು ಉಪ್ಪೇ ಇರುತ್ತಲ್ಲ. ಸೊ ಒಣಗಿ ಮೀನು ಫ್ರೈ ರೆಡಿ ಆಗಿದೆ, ಹಾಗೆ ತೊಂಡೆಕಾಯಿ ಸಹ ಆಗಿದೆ. ಸೊ ನಾನು ಟೆರೆಸ್ ಮೇಲೆ ಬಂದಿದ್ದೇನೆ, ಯಾಕೆಂದರೆ ನಂದು ಸೂಪರ್ ವರ್ಕ್ ಪೆಂಡಿಂಗ್ ಇತ್ತು. ಅದು ಮಾಡಿ ಮುಗಿಸಿದ್ದಂತಹ ಸಮಾಧಾನ, ಅದಕ್ಕೋಸ್ಕರ ಮಾಡುವ ಅಂತ ತೋರಿಸ್ತೇನೆ ನಿಮಗೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಮೈಕ್ ಸೌಂಡ್ ಕೇಳ್ಬೋದು, ಯಾಕೆಂದರೆ ನಮ್ಮ ಇಲ್ಲೇ ಮನೆ ಹತ್ತಿರ ಒಂದು ದೇವಸ್ಥಾನ ಇದೆ, ಚೌಡೇಶ್ವರಿ. ಅಲ್ಲಿ ಇವತ್ತು ವರ್ಷದ್ದು ಅಂತ ಹೇಳ್ತಾರೆ, ವಾರ್ಷಿಕೋತ್ಸವ ಅಂತ ಏನೂ ಇದೆ. ನೈಟ್ ಆದರೆ ನಾನು ತೋರಿಸ್ತೇನೆ ನಿಮಗೆ, ಹೋಗೋದಾದರೆ ಇಲ್ಲ. ಸೊ ಏನು ವರ್ಕ್ ಇನ್ನಿಷ್ಟು ಪೆಂಡಿಂಗ್ ಉಂಟು, ಮಾಡಬೇಕು. ಜಾಸ್ತಿನೇ ಸಹ ಆಗ್ತದೆ. ನಾನು ಮೊದಲು ಲಾಕ್ಡೌನ್ ಟೈಮಲ್ಲಿ ತಂದಿಟ್ಟ ಸುಮಾರು ಉಲನ್ ನೂಲು ಬಾಕಿತ್ತು. ಸೊ ಅದೆಲ್ಲ ಮಾಡಿ ಮುಗಿಸಿದ್ರೆ ಒಂಥರ ಸಮಾಧಾನ. ಇಲ್ಲಾದರೆ ಎಲ್ಲ ಅಲ್ಲೆಲ್ಲಿ ಇರ್ತದಲ್ಲ, ನೂಲು ತಂದು ಹಾಕಿರ್ತದೆ, ಹಾಗೆ ಮಾಡಿ ಮುಗಿಸ್ಬೇಕು. ಸೊ ಇದೆಲ್ಲ ಫುಲ್ ಪ್ರೊಸೀಜರ್ ಹಾಕ್ಬೋದಿತ್ತು, ಆದರೆ ಕೆಲವೊಬ್ಬರಿಗೆ ಗ್ರಾಫ್ಟ್ ಇಷ್ಟೇ ಇಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಹಾಕ್ತಾ ಇಲ್ಲ. ಇದು ಮೊದಲು ಮಾಡಿದ್ದೆ ನಾನು,
ಅದು ವಿಡಿಯೋ ಹಾಕಿದ್ದೇನೆ, ನಿಮಗೆ ಬೇಕಾದನ್ನು ನೋಡ್ಬೋದು ಹೇಗೆ ಮಾಡೋದು ಅಂತೇಳಿ. ನೀವು ಮನೆಯೆಲ್ಲ ಡೆಕೋರೇಷನ್ ಮಾಡಿರ್ಬೋದು. ನಾನು ನಿಮಗೆ ಜಸ್ಟ್ ತೋರಿಸ್ತೇನೆ ಹೇಗೆ ಮಾಡೋದು ಅಂತೇಳಿ. ತುಂಬ ಕಷ್ಟ ಏನಿಲ್ಲ. ಇಲ್ಲಿ ಒಂದೊಂದು ಉಂಟಲ್ಲ, ಅದಕ್ಕೆ ಒಳಗಿಂದ ತೆಗೆದು ಹಾಕ್ತಾ ಹೋಗಿ ಹೀಗೆ ಗಂಟಾಗ್ತಾ ಹೋಗಬೇಕು. ಈಸಿ ಇದೆ. ಸೊ ಇದು ನಾನು ಫುಲ್ ಮಾಡೋ ಪ್ರೊಸೀಜರ್ ನಿಮ್ಗೆ ತೋರಿಸೋದಿಲ್ಲ, ಯಾಕಂದರೆ ಬೋರ್ ಆಗ್ಬೋದು. ನಾನು ಇದು ಆದಷ್ಟು ಇವತ್ತು ಮಾಡ್ಲಿಕ್ಕಾಗ್ತದೆ ನೋಡ್ತೇನೆ. ಸೊ ಬಾಯ್, ಸಿಗುವ. ಸೊ ಕ್ರಾಫ್ಟ್ ಕಂಪ್ಲೀಟ್ ಆಗಲಿಲ್ಲ ಆಯಿತು. ಅಮ್ಮ ಊಟಕ್ಕೆ ಕರೆದ್ರು, ಹಾಗೆ ಊಟ ಮಾಡಿ ಸ್ವಲ್ಪ ಮೊಬೈಲೆಲ್ಲ ಯೂಸ್ ಮಾಡಿ ಆದಮೇಲೆ ಸಂಜೆ ಐಸ್ ಕ್ರೀಮ್ ತಂದಿದ್ರಪ್ಪ. ಹಾಗೆ ಎಲ್ಲರೂ ಪಾಲ್ ಮಾಡಿ ಐಸ್ ಕ್ರೀಮ್ ತಿಂದ್ವಿ. ಅದಾದಮೇಲೆ ಮಹಾನ್ವಿಗೆ ಒಂದು ಆಟ ಸಾಮಾನು ತಂದಿದ್ರು, ಅದನ್ನ ಊಟ ಆಯಿತೆ. ನೈಟ್ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಪ್ಪನವರದ್ದು ಡ್ಯಾನ್ಸ್ ಎಲ್ಲ ಇತ್ತು, ತಿರುವಾದಿರ ಡ್ಯಾನ್ಸ್. ನಾನು ಯೂಟ್ಯೂಬಲ್ಲಿ ಹಾಕಿದ್ದೇನೆ, ಸೊ ನೋಡಿ ಸಪೋರ್ಟ್ ಮಾಡಿ. ಸೊ ನಾನು ಸ್ವಲ್ಪ ಹಾಕ್ತೇನೆ, ಇಲ್ಲಿ ಕಾಪಿರೈಟ್ ಬರುತ್ತೆ ಅಂತ ಸ್ವಲ್ಪ ಹಾಕ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಸುಮಾರು ಜನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.